ಹಾಯ್, ನಾನು ಡ್ಯಾನಿಯಲ್ ಡ್ಯಾನ್ಸಿ ಕ್ರಿಸ್ಟಫರ್, ಲೇಖಕ, ಪತ್ರಕರ್ತ. ನೀವು ನೋಡ್ತಾ ಇದ್ದೀರಾ ದ ಡ್ಯಾನಿಯಲ್. ಜಗತ್ತಿನ ಅತ್ಯಂತ ದೊಡ್ಡ ಜನತಂತ್ರ, ಕಂಪನಶೀಲ ಜನಪ್ರಭುತ್ವ, ನಿಜ ಲೋಕತಂತ್ರ ಅಂತೆಲ್ಲ ಕರೆಸಿಕೊಳ್ಳುತ್ತಿರುವ ಭಾರತ ಅಸಲಿಗೆ ಜನತಂತ್ರವೇ? ಜಾಗತಿಕ ಜನತಂತ್ರ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನವೇನು? ದೇಶದ ಚುನಾವಣೆಗಳಲ್ಲಿ ಯಾವೆಲ್ಲ ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ? ಇಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಡೆಮೋಕ್ರಸಿ ಇಂಡೆಕ್ಸ್ 2023 ಭಾರತಕ್ಕೆ 147 ದೇಶಗಳ ಪಟ್ಟಿಯಲ್ಲಿ 41ನೇ ಸ್ಥಾನ ನೀಡಿ ಫ್ಲಾಡ್ ಡೆಮೋಕ್ರಸಿ ಎಂದು ಹೇಳಿದೆ. ಅಂದರೆ ಭಾರತ ಫ್ಲಾಡ್ ಡೆಮೋಕ್ರಸಿ ಎಂದು ಹೇಳಿದೆ. ವೆರೈಟೀಸ್ ಆಫ್ ಡೆಮೋಕ್ರಸಿ ಇನ್ಸ್ಟಿಟ್ಯೂಟ್ 2025ರಲ್ಲಿ ಭಾರತಕ್ಕೆ 179 ದೇಶಗಳ ಪಟ್ಟಿಯಲ್ಲಿ 100ನೇ ಸ್ಥಾನ ನೀಡಿದೆ. ದೇಶ ಜನತಂತ್ರವೇ ಅಲ್ಲ, ಅದೊಂದು ಎಲೆಕ್ಟೋರಲ್ ಆಟೋಕ್ರಸಿ, ಅಂದರೆ ಚುನಾವಣಾ ನಿರಂಕುಶ ಪ್ರಭುತ್ವ ಎಂದಿದೆ. ಇದೇ ಸಂಸ್ಥೆ 2024ರಲ್ಲಿ ಭಾರತಕ್ಕೆ 104ನೇ ಸ್ಥಾನ ನೀಡಿ ದೇಶದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಒಳಗೊಂಡ ಆಂತರಿಕ ಸಂಘರ್ಷಗಳು ಹೆಚ್ಚಾಗುತ್ತಿವೆ ಎಂದಿತ್ತು. ಈ ಎಲ್ಲ ವರದಿಗಳನ್ನು ಭಾರತ ಸರ್ಕಾರ ತಿರಸ್ಕರಿಸಿದೆ ಹಾಗೂ ದೇಶದ ಜನತಂತ್ರದ ಸ್ಥಿತಿಗತಿಯ ಬಗ್ಗೆ ದೇಶೀಯ ಸೂಚ್ಯಾಂಕವನ್ನು ಅಭಿವೃದ್ಧಿಪಡಿಸುವುದಾಗಿ ಹೇಳಿದೆ. ಅದೇನೇ ಇರಲಿ, ಭಾರತದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಒಳಗೊಳ್ಳುವ ಸಂಘರ್ಷಗಳು, ಈ ಸಂಘರ್ಷಗಳನ್ನು ಆಧರಿಸಿ ಮಾಡಲಾಗುವ ರಾಜಕೀಯ, ಇದರಿಂದಾಗಿ ಅಲ್ಪಸಂಖ್ಯಾತರು ಕಳೆದುಕೊಳ್ಳುತ್ತಿರುವ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ತಿಳಿದುಕೊಳ್ಳಲು ಯಾವುದೇ ವಿದೇಶಿ ಅಥವಾ ದೇಶಿ ವರದಿ ಸೂಚ್ಯಾಂಕಗಳ ಅವಶ್ಯಕತೆ ಇಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ಭಾರತದ ಕೇಂದ್ರ ಸರ್ಕಾರ 80-20 ರಾಜಕೀಯ ಮಾಡುವ ಭಾರತೀಯ ಜನತಾ ಪಕ್ಷದ ಕೈಯಲ್ಲಿದೆ. ಸದ್ಯದ ರಾಜಕೀಯ ಸ್ಥಿತಿಗತಿಗಳನ್ನು ನೋಡಿದರೆ ಈ ಪಕ್ಷ ಇನ್ನು ಹಲವು ವರ್ಷಗಳ ಕಾಲ ಅಧಿಕಾರದಲ್ಲಿರಲಿದೆ. ಇದು ನೇರ 20% ಅಲ್ಪಸಂಖ್ಯಾತರ ಗುಮ್ಮನನ್ನು 80 ಜನರಿಗೆ ತೋರಿಸಿ ಆ ಮೂಲಕ ಅವರ ಮತ ಗಿಟ್ಟಿಸಿಕೊಳ್ಳುವ, ಅಂದರೆ 80 ಜನರ ಮತ ಗಿಟ್ಟಿಸಿ ಅಧಿಕಾರಕ್ಕೆ ಇರುವ ಪಕ್ಷ. ಇದು ಖಂಡಿತವಾಗಿಯೂ ಜನತಂತ್ರೀಯ ವಿಧಾನವಲ್ಲ. ಹಾಗಾದರೆ ಸರಿ ವಿಧಾನ ಯಾವುದು? ಸರಿ ವಿಧಾನ ಅಂದರೆ ಲಿಬರಲ್ ಡೆಮೋಕ್ರಸಿ, ಉದಾರ ಜನತಂತ್ರ. ಅಂದರೆ ಮುಕ್ತ ನ್ಯಾಯಸಮ್ಮತ ಚುನಾವಣೆಗಳ ಮೂಲಕ ಪ್ರತಿನಿಧಿಗಳನ್ನು ಆರಿಸುವ ಜೊತೆಗೆ ಜನರ ವೈಯಕ್ತಿಕ ಸ್ವಾತಂತ್ರ್ಯ, ಕಾನೂನಿನ ಆಳ್ವಿಕೆ, ಮಾನವ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಂವಿಧಾನದ ಮೂಲಕ ರಕ್ಷಿಸುವ ಜನಪ್ರಾತಿನಿಧಿಕ ಆಡಳಿತ ವ್ಯವಸ್ಥೆ. ನಾಯಕರನ್ನು ಆರಿಸುವ ವ್ಯವಸ್ಥೆ ಅಲ್ಲ. ಜನಪ್ರಾತಿನಿಧಿಕ ವ್ಯವಸ್ಥೆಯಲ್ಲಿ ಜನನಾಯಕರು ಇರುವುದಿಲ್ಲ. ಈ ವ್ಯವಸ್ಥೆಯಲ್ಲಿ ಜನರೇ ನಾಯಕರು, ಚುನಾವಣೆಗಳಲ್ಲಿ ಗೆಲ್ಲುವವರು ಜನಪ್ರತಿನಿಧಿಗಳು. ಉದಾರ ಜನತಂತ್ರ ಅಂದರೆ ನಿಜ ಜನತಂತ್ರದ ಅತ್ಯಂತ ಪ್ರಮುಖ ಅಂಶ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣೆ. ದೇಶದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ಹೇಗೆ ನ್ಯಾಯ ಒದಗಿಸಲಾಗುತ್ತಿದೆ ಎಂಬುದಕ್ಕೆ ಕರ್ನಾಟಕದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಪ್ರಾತ್ಯಕ್ಷಿತೆ ಒದಗಿಸುತ್ತಿದೆ. 2008ರಲ್ಲಿ ಉತ್ತರ ದಕ್ಷಿಣವೆಂಬ 2 ಕ್ಷೇತ್ರಗಳಾಗಿ ವಿಂಗಡಿತವಾದ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಮುಸ್ಲಿಮರು ಬಹುಸಂಖ್ಯಾತರಾಗಿರುವ ಕ್ಷೇತ್ರ. ಈ ಕ್ಷೇತ್ರ ಮುಸ್ಲಿಂ ಅಭ್ಯರ್ಥಿಯನ್ನು ಹೊರತುಪಡಿಸಿ ಎಲ್ಲ ತತ್ವ ಸಿದ್ಧಾಂತಗಳ ಪಕ್ಷಗಳ ಅಭ್ಯರ್ಥಿಗಳನ್ನು ಗೆಲ್ಲಿಸಿದೆ. 1952ರ ಪ್ರಪ್ರಥಮ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಗೆದ್ದ ಬಳ್ಳಾರಿ ಸಿದ್ದಮ್ಮ ಕರ್ನಾಟಕ ಕಂಡ ಅತ್ಯಂತ ಧೀಮಂತ ಮಹಿಳೆಯರಲ್ಲಿ ಓರ್ವರು. ಮಹಾತ್ಮ ಗಾಂಧಿಯವರ ಒಡನಾಡಿಯಾಗಿದ್ದವರು. 1957ರಲ್ಲಿ ಜಯಪ್ರಕಾಶ್ ನಾರಾಯಣರವರ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಗೆದ್ದ KT ಜಂಬಣ್ಣ ಕೂಡ ಅತ್ಯಂತ ಧೀಮಂತ ರಾಜಕಾರಣಿ. 1962-67ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕೊಂಡಜ್ಜಿ ಬಸಪ್ಪ ಗೆಲ್ತಾರೆ. 1972ರಲ್ಲಿ ಅದೇ ಕಾಂಗ್ರೆಸ್ ಪಕ್ಷದ ನಾಗಮ್ಮ ಕೇಶವಮೂರ್ತಿ ಗೆಲ್ತಾರೆ.
1978, 83, 85ರಲ್ಲಿ ಕಮ್ಯುನಿಸ್ಟ್ ಪಕ್ಷದ ಪಂಪಾಪತಿ ಇಲ್ಲಿಂದ ಗೆದ್ದು ಹ್ಯಾಟ್ರಿಕ್ ಸಾಧಿಸ್ತಾರೆ. 1994ರಲ್ಲಿ ಶಾಮನೂರು ಶಿವಶಂಕರಪ್ಪ ಸ್ವತಂತ್ರ ಅಭ್ಯರ್ಥಿಯಾಗಿ ಇಲ್ಲಿಂದ ಗೆದ್ದು ದಾವಣಗೆರೆ ಕ್ಷೇತ್ರದ ಭವಿಷ್ಯದ ಉತ್ತರ ದಕ್ಷಿಣ ಕ್ಷೇತ್ರಗಳ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸ್ತಾರೆ. 1999ರಲ್ಲಿ ಶಿವಶಂಕರಪ್ಪ ಪುತ್ರ SS ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು 2004ರಲ್ಲಿ ಸ್ವತಃ ಶಿವಶಂಕರಪ್ಪ ಕಾಂಗ್ರೆಸ್ ಪಕ್ಷದಿಂದ ಗೆಲ್ತಾರೆ. 2008ರಲ್ಲಿ ಕ್ಷೇತ್ರ ಮರುವಿಂಗಡಣೆಯಾದ ನಂತರ ದಾವಣಗೆರೆ ಕ್ಷೇತ್ರ ಉತ್ತರ ದಕ್ಷಿಣಗಳೆಂಬ 2 ಕ್ಷೇತ್ರಗಳು ಸೃಷ್ಟಿಯಾಗುತ್ತವೆ. ಹಾಗೆಯೇ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂಬ ಹೆಗ್ಗಳಿಕೆಯ ದಾವಣಗೆರೆ ವಿದ್ಯೆಯ ಮಾರಾಟ ಕೇಂದ್ರವಾಗಿ ಕೂಡ ಪರಿವರ್ತಿತವಾಗುತ್ತದೆ. ರಾಜ್ಯದ ಮಾತ್ರವಲ್ಲ ದೇಶದ ಅಗ್ರಗಣ್ಯ ವಿದ್ಯೆಯ ಉದ್ಯಮಿಯಾಗಿ ಶಾಮನೂರು ಶಿವಶಂಕರಪ್ಪ ಗುರುತಿಸಲ್ಪಡುತ್ತಾರೆ. ಅವಿಭಜಿತ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 1978ರಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಥಮ ಬಾರಿಗೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡುತ್ತದೆ. ಅಲ್ಲಿಯವರೆಗೆ ಯಾವ ಪಕ್ಷವೂ ಕೂಡ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಿರುವುದಿಲ್ಲ. ಆನಂತರ BJP ಹೊರತುಪಡಿಸಿ ಬಹುತೇಕ ಎಲ್ಲ ಪಕ್ಷಗಳಿಂದ ಹಾಗೂ ಸ್ವತಂತ್ರ ಅಭ್ಯರ್ಥಿಗಳಾಗಿ ಮುಸ್ಲಿಮರು ಸ್ಪರ್ಧಿಸಿದ್ದಾರೆ. ಭಾರಿ ಮತಗಳ ಅಂತರದಿಂದ ಸೋತಿದ್ದಾರೆ ಕೂಡ. ದಾವಣಗೆರೆ ಉತ್ತರ ಮತ್ತು ದಕ್ಷಿಣ 2 ಕ್ಷೇತ್ರದಲ್ಲಿರುವ ಸ್ಥಿತಿಗತಿಗಳಿಗೆ 2008ರ ಚುನಾವಣೆ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಿತ್ತು, ಅಂದರೆ B ಫಾರ್ಮ್ ನೀಡಿತ್ತು. ಆದರೆ ಅಭ್ಯರ್ಥಿಯ ಮೇಲೆ ಅಕ್ಷರಶಃ ದಾಳಿ ಮಾಡುವ ಶಿವಶಂಕರಪ್ಪ ಮಲ್ಲಿಕಾರ್ಜುನ ಅಪ್ಪ ಮಗ B ಫಾರ್ಮ್ ಕಿತ್ತುಕೊಂಡು, ಅಂದರೆ B ಫಾರ್ಮ್ ಅವರಿಂದ ಮುಸ್ಲಿಂ ಅಭ್ಯರ್ಥಿಯಿಂದ ಅಕ್ಷರಶಃ ಕಿತ್ತುಕೊಂಡು ಮಲ್ಲಿಕಾರ್ಜುನರ ಹೆಸರಿನಲ್ಲಿ ನಾಮಪತ್ರ ಸಲ್ಲಿಸ್ತಾರೆ. ನಾಮಪತ್ರ ತಿರಸ್ಕೃತವಾಗುತ್ತದೆ. ಹಾಗೆಯೇ ಪ್ರಪ್ರಥಮ ಬಾರಿಗೆ ದಾವಣಗೆರೆ ಉತ್ತರ ಕ್ಷೇತ್ರದಿಂದ BJP ಗೆದ್ದು ದಾಖಲೆ ಮಾಡುತ್ತದೆ. ಈ ಬಾರಿಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮಲ್ಲಿಕಾರ್ಜುನರ ಪುತ್ರ, ರಾಜಕೀಯ ಹಸಿರು ಕೊಂಬು, ಪ್ರಾತಿನಿಧಿಕ ಜನತಂತ್ರದ ಗಂಧ ಗಾಳಿಯೇ ಇಲ್ಲದ ಸಮರ್ಥ್ ಪಕ್ಷದ B ಫಾರ್ಮ್ ಇಲ್ಲದೆ ನಾಮಪತ್ರ ಸಲ್ಲಿಸಿ ಸುದ್ದಿ ಮಾಡಿದ್ದರು. ಆದರೆ ಈ ಬಾರಿ ಮುಸ್ಲಿಂ ಸಮುದಾಯ ಒಕ್ಕೊರಲಿನಿಂದ ಸಮುದಾಯದ ಅಭ್ಯರ್ಥಿಗೆ, ಸಮುದಾಯದ ಸದಸ್ಯರಿಗೆ ಟಿಕೆಟ್ ನೀಡಬೇಕೆಂಬ ಆಗ್ರಹ ಕೂಡ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಪ್ರತಿಧ್ವನಿಸಿ ಸುದ್ದಿ ಮಾಡಿದೆ. ಶಾಮನೂರು ಕುಟುಂಬ ರಾಜಕಾರಣವನ್ನು ತೆರೆದಿಟ್ಟಿದೆ. ಇದು ಈ ಬಾರಿ ಕಾಂಗ್ರೆಸ್ ಸೋಲಿಗೆ ಹಾಗೂ 2008ರಲ್ಲಿ ಆದಂತೆ BJP ಗೆಲುವಿಗೆ ಕಾರಣವಾಗಲಿದೆಯೇ? ಹೌದು ಎನ್ನುತ್ತಿದ್ದಾರೆ ಕ್ಷೇತ್ರದ ಮತದಾರರು. ಕಾದು ನೋಡಬೇಕಿದೆ. ಇದು ಈ ಸೂರ್ಯನ ಕೆಳಗಿರುವ ಎಲ್ಲ ವಿಷಯಗಳ ಸತ್ಯತೆಯನ್ನು ತೆರೆದಿಡುವ ಚಾನೆಲ್. ಇದು ಈ ವಿಶ್ವದಲ್ಲಿರುವ ಅದರಾಚೆಗೂ ಇರುವ ಎಲ್ಲ ವಿಷಯಗಳ ಸತ್ಯತೆಯನ್ನು ತೆರೆದಿರುವ ಚಾನೆಲ್. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕೂಡ ಒತ್ತಿ. ನಮಸ್ಕಾರ.